ನಮಸ್ತೆ ಸ್ನೇಹಿತರೆ, ಕವಿತಾ ಫ್ಯಾಷನ್ ಲೋಕಕ್ಕೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವೀಡಿಯೋ ಮಾಡ್ತಾಯಿದ್ದೀನಿ. ಇವತ್ತಿನ ವೀಡಿಯೋದಲ್ಲಿ ನೋಡಿ ಬ್ಲೌಸ್ ವರ್ಕು ನಾನು ಯಾವ ಥರ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಸ್ಯಾರಿ ಬಂದು ಲೈಟ್ ಪಿಂಕ್ ಕಲರು ಗೋಲ್ಡ್ ಮಿಕ್ಸಿಂಗ್ ಇದೆ. ಬ್ಲೌಸ್ ಪೀಸ್ ಬಂದು ರಾಮ ಗ್ರೀನ್ ಕಲರು ಗೋಲ್ಡ್ ಮಿಕ್ಸಿಂಗ್ ಇದೆ. ಈ ಕಸ್ಟಮರು ನಮಗೆ ಈ ಸ್ಯಾರಿ ಬ್ಲೌಸ್ ಎರಡೂ ತೊಗೊಂಡು ಬಂದುಕೊಟ್ಟು ವರ್ಕ್ ಮಾಡಿಕೊಡಿ ಅಂತ ಹೇಳಿದರು. ನೋಡಿದ್ರೆ ಸ್ಯಾರಿಯಲ್ಲಿ ಸೆರಗಲ್ಲಿ ಗೋಲ್ಡ್ ಕಲರು ಫ್ಲವರ್ ಇದೆ. ನಮ್ಮ ಸ್ಯಾರಿ ಫುಲ್ಲೂ ಅಲ್ಲಲ್ಲಿ ಕಾಪರ್ ಕಲರು ಫ್ಲವರ್ ಇದೆ. ಈಗ ಇದಕ್ಕೆ ನಾನು ಗೋಲ್ಡ್ ಕಲರು ಜರಿ ಥ್ರೆಡ್ಡು ಕುಚ್ಚು, ಗೋಲ್ಡ್ ಕಲರ್ ಜರಿ ಥ್ರೆಡ್ಡು ಮತ್ತು ಕಾಪರ್ ಕಲರು ಜರಿ ಥ್ರೆಡ್ಡು ಮತ್ತು ಸ್ಯಾರಿ ಯಾವ ಕಲರ್ ಇದೆಯೋ ಲೈಟ್ ಒಂಥರ ಡಾರ್ಕ್ ಪಿಂಕ್ ಗೋಲ್ಡ್ ಮಿಕ್ಸಿಂಗ್ ಇರೋ ಕುಚ್ಚು ಥ್ರೆಡ್, ಈ 3 ಥ್ರೆಡ್ ತೊಗೊಂಡಿದ್ದೀನಿ. ಮತ್ತು ಲೈಟ್ ಗೋಲ್ಡ್ ಕಲರು ಬಾಲ್ ಚೈನ್ ತೊಗೊಂಡಿದ್ದೀನಿ ನಾನು. ಇದಕ್ಕೆ ಫ್ರೇಮ್ ಎಲ್ಲ ಸೆಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಇವಾಗ ಇದು ನೆಕ್ಕಿನ ಅಗಲ ಬಂದು 2.5 ಇಂಚ್ ಇರುತ್ತೆ, ನೆಕ್ಕಿನ ಉದ್ದ ಬಂದು 7 ಇಂಚ್ ಇರುತ್ತೆ. ಇದಕ್ಕೆ ನಾನು ಫ್ರೇಮೆಲ್ಲ ಸೆಟ್ ಮಾಡಿಕೊಂಡು ಬ್ಲೌಸ್ ಪೀಸ್ ಇಟ್ಕೊಂಡು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಇವಾಗ ಇದನ್ನು ಮಾರ್ಕ್ ಮಾಡಿಕೊಂಡು ಗೋಲ್ಡನ್ ಕಲರಲ್ಲಿ ಲೈನ್ ಹಾಕ್ಕೊಳ್ತಾ ಇದ್ದೀನಿ. ಈ ಕಸ್ಟಮರು ನಮ್ಮ ಹತ್ರ ಆಗಲೇ ಒಂದು 2 ಬ್ಲೌಸು ವರ್ಕು ಸ್ಟಿಚಿಂಗ್ ಅಂದರೆ ಸುಮಾರು ಬ್ಲೌಸ್ ಸ್ಟಿಚ್ ಮಾಡಿಕೊಟ್ಟಿದ್ದೀನಿ. ಈ 2 ಬ್ಲೌಸ್ ಮತ್ತು 2 ವರ್ಕ್ ಮಾಡಿಸ್ಕೊಂಡಿದ್ರು. ಇದು ಅವ್ರ ಮಗಳದಾಗಿರುತ್ತೆ. ಅವ್ರ ಮಗಳು ಅಮೆರಿಕದಲ್ಲಿದ್ದಾರಂತೆ. ಅವರು ಇಲ್ಲಿಗೆ ಬರಲ್ಲ, ಅವರು ಫ್ರೆಂಡ್ ಯಾರೋ ಬಂದಿದ್ದಾರೆ ಇಲ್ಲಿಗೆ, ಅವರು ತೊಗೊಂಡು ಹೋಗ್ತಾರೆ ಅಂದ್ಬಿಟ್ಟು ಇದೊಂದು ಸೀರೆ ಮತ್ತು ನನ್ನ ಹತ್ರನೇ ಒಂದು ಸೀರೆ ತೊಗೊಂಡು ಅದಕ್ಕೂ ವರ್ಕ್ ಮಾಡೋಕ್ಕೆ ಹೇಳಿದ್ದಾರೆ. ಎರಡನ್ನೂ ಕೊಳಿಸ್ಬೇಕು ನನಗೆ ಮಾಡಿಕೊಡಿ ಅಂತ ಹೇಳಿದರು. ಸರಿ ಮಾಡಿಕೊಡ್ತೀನಿ ಅಂತ ಹೇಳಿದ್ದೀನಿ ಅವರಿಗೆ ನಾನು. ಇವಾಗಿದ್ದ ಈ ಬ್ಲೌಸು ಆಲ್ರೆಡಿ ಈಗ ಅಮೆರಿಕ ಹೋಗುತ್ತೆ ಈ ಬ್ಲೌಸ್. ಇದು ಅಂದರೆ ನಾವು ಮಾಡಿರೋ ವರ್ಕ್ ಬ್ಲೌಸುಗಳು ಅಮೆರಿಕ ಕಡೆ ಅಲ್ಲಿ ಹೋದಾಗ ನಮಗೂ ಒಂಥರ ಖುಷಿ ಆಗುತ್ತೆ. ಅಪ್ಪ ನಾವು ಈಗ ವರ್ಕ್ ಮಾಡಿರೋ ಬ್ಲೌಸು ಸ್ವಲ್ಪ ಅಮೆರಿಕಾಗಾದರೂ ರೀಚ್ ಆಗುತ್ತಲ್ಲ ಅಂತ. ಅವ್ರ ತಾಯಿ ಇಲ್ಲೇ ಇರೋದು, ಅವ್ರ ತಾಯಿ ಮನೆ. ಇವರು ಗೌರಿ ಹಬ್ಬಕ್ಕೆ, ಇನ್ನೇನು ಹಬ್ಬ ಬಂತಲ್ಲ, ಗೌರಿ ಹಬ್ಬ, ವರಮಹಾಲಕ್ಷ್ಮಿ ಹಬ್ಬ, ಅದಕ್ಕೆ ಅವ್ರದ್ದೇ ಒಂದು ಬ್ಲೌಸು ಇತ್ತು, ಸ್ಯಾರಿನೂ ಬ್ಲೌಸು ವರ್ಕ್ ಮಾಡಿಕೊಡಿ, ಸ್ಟಿಚ್ ವರ್ಕ್ ಮಾಡಿಕೊಡಿ ಅಂತಂದರು. ಆಮೇಲೆ ನನ್ನ ಹತ್ರನೇ ಒಂದು ಸ್ಯಾರಿ ಇತ್ತು ತೊಗೊಂಡು, ಅದನ್ನು ಸಹ ಸೇಮ್ ವರ್ಕು ಸ್ಟಿಚಿಂಗ್ ಮಾಡಿದ್ದು ಸಾಫ್ಟ್ ಸಿಲ್ಕಲ್ಲಿ ತೊಗೊಂಡಿದ್ದಾರೆ. ಅದು ಬಂದು ಪ್ಯಾರೆಟ್ ಗ್ರೀನ್ ಕಲರ್ ಆಗಿರುತ್ತೆ. ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ ನಾನು ಅದನ್ನು ಯಾವ ಥರ ಸ್ಟಿಚ್ ಮಾಡಿದ್ದೀನಿ ಅಂತ ನೋಡಿ. ನಾನು ಇದಕ್ಕೆ ಪೈಪಿಂಗ್ ಥ್ರೆಡ್ ತೊಗೊಂಡು 1/2 ಇಂಚಲ್ಲಿ ಗೋಲ್ಡನ್ ಕಲರು ಮತ್ತು ಗ್ಯಾಪ್ 1/2 ಇಂಚು, ಗೋಲ್ಡನ್ ಕಲರು ಗ್ಯಾಪ್ 1/2 ಇಂಚು ಮಾಡ್ಕೊಳ್ತಾ ಇದ್ದೀನಿ. ಇದು ನಮಗೆ ಸ್ವಲ್ಪ ದಪ್ಪ ಬೇಕು ಅನ್ನೋರು ಇದು ಈ ಥರನೇ ಡಬಲ್ ಮಾಡಿ ಹಾಕ್ಕೊಳ್ಬೋದು. ನಾನು ಸ್ವಲ್ಪ ಅವರು ಅಷ್ಟು ಅಂದರೆ ಓವರಾಗೇನು ಬೇಡ, ಡೀಸೆಂಟಾಗಿ ಇರಲಿ ಅಂತ ಹೇಳಿದರು. ಅದಕ್ಕೆ ನಾನು ಇವರಿಗೆ ಸ್ವಲ್ಪ ಡೀಸೆಂಟಾಗಿ ಇರೋ ಥರನೇ ಮಾಡ್ತಾಯಿದ್ದೀನಿ ನೋಡಿ. ಇವಾಗ ಎಣ್ಣೆ ಮನೇಲಿ ಇಟ್ಕೊಂಡು ಫಸ್ಟು ಜರಿ ಥ್ರೆಡ್ ಹಾಕ್ಕೊಂಡಿದ್ದೆ ನಾನು, ಗೋಲ್ಡನ್ ಕಲರ್ ಜರಿ ಥ್ರೆಡ್ಡು. ಅದು ಹಾಕ್ಕೊಂಡ್ಮೇಲೆ ಪೈಪಿಂಗ್ ಥ್ರೆಡ್ ತೊಗೊಂಡು ಅದನ್ನು 1/2 ಇಂಚಿಗೆ ಗೋಲ್ಡನ್ ಕಲರ್ ಹಾಕ್ತಿದ್ದೆ. ಮತ್ತು ಈಗ ಇದರಲ್ಲಿ ಜರಿ ಥ್ರೆಡ್ 2 ಕಲರ್ ಆಗಿರುತ್ತೆ, ಗೋಲ್ಡ್ ಕಲರ್ ಒಂದಾಗಿರುತ್ತೆ, ಲೈಟ್ ಕಾಪರ್ ಕಲರ್ ಒಂದಾಗಿರುತ್ತೆ. ಅದಕ್ಕೆ ನಾನು ಈಗ ಅದನ್ನು ಇದೇ ಡಿಸೈನಲ್ಲಿ ಅಡ್ಜಸ್ಟ್ ಮಾಡಬೇಕಲ್ಲ ಅಂದ್ಬಿಟ್ಟು ಏನು ಮಾಡಿದ್ದೀನಿ, ಅದನ್ನು 1/2 ಇಂಚು ಗೋಲ್ಡನ್ ಕಲರಲ್ಲಿ ಕೊಟ್ಟಿದ್ದೀನಿ, 1/2 ಇಂಚು ಕಾಪರ್ ಕಲರಲ್ಲಿ ಕೊಟ್ಟಿದ್ದೀನಿ. ಅಂದರೆ ಜರಿ ಥ್ರೆಡ್ ಜಾಸ್ತಿ ಕಾಪರ್ ಕಲರಲ್ಲಿ ಹೈಲೈಟ್ ಮಾಡಲಿಲ್ಲ ನಾನು, ಯಾಕಂದರೆ ಎಲ್ಲ ಮಿಕ್ಸ್ ಆಗಿಬಿಟ್ರೆ ಒಂಥರ ಗಜಿ ಬಿಜಿ ಆಗಿಬಿಡುತ್ತೆ ಅಂದ್ಬಿಟ್ಟು. ಅದಕ್ಕೆ ಇದಕ್ಕೇನು ಯಾವುದು ಜಾಸ್ತಿ ಕಾಪರ್ ಕಲರ್ ಏನು ಮಿಕ್ಸ್ ಮಾಡಲಿಲ್ಲ. ಇಲ್ಲಿ ಮಾತ್ರ ಹಾಕ್ಕೊಂಡಿದ್ದೀನಿ ಅಷ್ಟೇ. ನಾನು ಪೈಪಿಂಗ್ ಥ್ರೆಡ್ನ ಫಿಲಪ್ ಮಾಡ್ಕೊಳ್ಳೋಕ್ಕೆ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ನೋಡಿ, ನಾನು ಒಂದು ಹಾಫ್ ಇಂಚು ಇಲ್ಲ ಮುಕ್ಕಾಲು ಇಂಚು ಅಷ್ಟಾಗಲಿಕ್ಕೆ ಉಲ್ಟಾ ಸಿ ಥರ ಮಾಡ್ಕೊಳ್ತಾ ಇದ್ದೀನಿ. ಉಲ್ಟಾ ಸಿಗೆ ನಾನು ಒಂದು ಫಸ್ಟು ಔಟ್ಲೈನ್ ಹಾಕ್ಕೊಳ್ತೀನಿ ನಾನು ಇದನ್ನು. ಇದು ಸ್ಯಾರಿಯಲ್ಲಿ ಬಂದು ಮಾವಿನಕಾಯಿ ಬಾರ್ಡ್ರ್ ಬಂದಿರೋದ್ರಿಂದ ಈ ಕಸ್ಟಮರು ನನಗೆ ಮಾವಿನಕಾಯಿ ಬಾರ್ಡ್ರ್ ಡಿಸೈನ್ನೇ ಮಾಡಿಕೊಡಿ ಅಂತ ಹೇಳಿದರು. ಯಾಕಂದರೆ ಸ್ಯಾರಿಯಲ್ಲಿ ಇರೋ ಡಿಸೈನ್ ನೋಡಿ ಸ್ವಲ್ಪ ಈಗ ಜನ ನಮಗೆ ಸ್ಯಾರಿಗೆ ಮ್ಯಾಚ್ ಆಗೋ ಥರನೇ ಸ್ವಲ್ಪ ವರ್ಕ್ ಮಾಡಿಕೊಡಿ ಅಂತ ಹೇಳಿದರು. ಸರಿ ಆಯಿತು, ಮಾಡಿಕೊಡ್ತೀನಿ, ಮಾವಿನಕಾಯಿ ಬಾರ್ಡ್ರ್ ಡಿಸೈನೇ ಅಂತ ಹೇಳಿದ್ದೆ ನಾನು. ಅದಕ್ಕೆ ಈಗ ನೋಡಿ ಫಿಲಪ್ ಆಗ್ತಾಯಿದೆ ನೋಡಿ. ಇವಾಗ ಇದನ್ನು ಫಿಲಪ್ ಆದಮೇಲೆ ಲೈಟ್ ಕಲರಲ್ಲಿ ಏನು ಹಾಕ್ಕೊಂಡಿದ್ನಲ್ವ, ಆದಮೇಲೆ ಇವಾಗ ಫಿಲಪ್ ಮಾಡ್ತಾಯಿದ್ದೀನಿ ನೋಡಿ. ಫಿಲಪ್ ಆದಮೇಲೆ ಇದಕ್ಕೆ ಮಾವಿನಕಾಯಿ ಬಾರ್ಡ್ರ್ ಡಿಸೈನ್ನ ಬರ್ಕೊಳ್ತೀನಿ ನಾನು. ಇವಾಗ ನಾನು ಇದನ್ನು ಮಾಮೂಲಿ ಪೆನ್ನಲ್ಲೇ ಬರ್ಕೊಳ್ತೀನಿ. ಯಾಕಂದರೆ ಮಾವಿನಕಾಯಿ ಬಾರ್ಡ್ರು ಸ್ವಲ್ಪ ಸಣ್ಣ ಬರೋದ್ರಿಂದ ನಾವು ಈಗ ಮಾರ್ಕರ್ ಪೆನ್ಸಿಲಲ್ಲಿ ಇಲ್ಲ ಅದರಲ್ಲಿ ಮಾಡಿಕೊಂಡ್ರೆ ಸ್ವಲ್ಪ ದೊಡ್ಡದಾಗಿ ಕಾಣುತ್ತೆ ಅಂದ್ಬಿಟ್ಟು ನಾನೇ ನೋಡಿ ಒಂದು ಅಂದಾಜು ಪ್ರಕಾರ ಬರ್ಕೊಳ್ತಾ ಇದ್ದೀನಿ. ಸ್ವಲ್ಪ ಮಂದವಾಗಿ ಸ್ವಲ್ಪ ಈ ಮಾಮೂಲಿ ಪೆನ್ನು ಸ್ವಲ್ಪ ಡಾರ್ಕ್ ಆಗಿರೋದ್ರಿಂದ ನಾವು ಡಿಸೈನು ಯಾವ ಥರ ಬರ್ಕೊಳ್ತೀರೋ ಆ ಥರನೇ ಬರ್ತಾ ಇತ್ತಿದ್ದು. ಅದೇನೆಂದರೆ ನಾವು
ಬರ್ಕೊಂಡಿರೋದನ್ನ ಸ್ವಲ್ಪ ಫುಲ್ಲು ಥ್ರೆಡ್ಡಲ್ಲಿ ಕ್ಲಿಯರ್ ಮಾಡ್ಕೊಳ್ಬೇಕಾಗತ್ತೆ. ನೋಡಿ, ನಾನು ಆಪೋಸಿಟ್ಟು ಈ ಕಡೆ ಒಂದು ಮಾವಿನಕಾಯಿ ಬಾರ್ಡ್ರ್ ಬಂದರೆ ಈ ಕಡೆ ಒಂದು ಮಾವಿನಕಾಯಿ ಬಾರ್ಡ್ರು ಆ ಥರ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನು ಸ್ಯಾರಿ ಯಾವ ಕಲರ್ ಇದೆಯೋ ಆ ಕಲರ್ ಥ್ರೆಡ್ಡಲ್ಲೇ ಯೂಸ್ ಮಾಡ್ತಾಯಿದ್ದೀನಿ. ನೋಡಿ, 2.5 ಇಂದ 0ಗೆ ಹೋಗಿ 0ಇಂದ 2.5ಗೆ ತಿರ್ಗಿ 2 ಸರಿ ಹಾಕ್ಕೊಳ್ತೀನಿ ನಾನು, ಸ್ವಲ್ಪ ಅದು ಮಂದವಾಗಿ ಬರಲಿ ಅಂತ. ಇದು ಈ ಕಡೆಗೆ ಒಂದು ಆಪೋಸಿಟ್ ಬರುತ್ತೆ, ಆ ಕಡೆಗೆ ಒಂದು ಆಪೋಸಿಟ್ ಬರುತ್ತೆ. ಬ್ಯಾಕು ಸಹ ಅದೇ ಥರನೇ ಮಾಡಿದ್ದೀನಿ, ಫುಲ್ಲು ಸೇಮ್ ಇದು ಯಾವ ಥರ ಮಾಡಿದ್ದೀನೋ ಅದೇ ಥರನೇ ಮಾಡಿದ್ದೀನಿ. 2 ಸಲ ಅದನ್ನು ಡಾರ್ಕ್ ಥರ ಅಂದರೆ ಸ್ವಲ್ಪ ಮಂದವಾಗೇ ಹಾಕ್ಕೊಳ್ತಾ ಇದ್ದೀನಿ ಮಾವಿನಕಾಯಿ ಬಾರ್ಡ್ರನ್ನು. ಇದು ಹಾಕ್ಕೊಂಡಾದ್ಮೇಲೆ ಸ್ವಲ್ಪ ಇದ್ರ ಮೇಲೆ ಗೋಲ್ಡ್ ಕಲರು ಜರಿ ಥ್ರೆಡ್ಡು ಅದನ್ನ ಔಟ್ಲೈನ್ ಕೊಟ್ಕೊಳ್ತೀನಿ, ಅದು ಸುತ್ತಲೂ ಕೊಟ್ಕೊಳ್ತೀನಿ ನಾನು ಇವಾಗ ಇದನ್ನು. ಮಾವಿನಕಾಯಿ ಬಾರ್ಡ್ರನ್ನು ಸ್ವಲ್ಪ ನಾನು ಕಮ್ಮಿನೇ ಹಾಕಿರೋದು. ಆದರೂ ಕಸ್ಟಮರು ನಮಗೆ ಸ್ಯಾರಿಯಲ್ಲಿ ಮಾವಿನಕಾಯಿ ಬಾರ್ಡ್ ಇದೆ, ನಮಗೆ ಮಾವಿನಕಾಯಿ ಬಾರ್ಡ್ ಡಿಸೈನೇ ಬೇಕು ಅಂದಾಗ ಸರಿ ಮಾಡ್ತೀನಿ ಅಂತ ಧೈರ್ಯದ ಮೇಲೆ ಈಸ್ಕೊಂಡೆ ನಾನು. ಅದನ್ನು ಹಂಗೂ ಟ್ರೈ ಮಾಡಿದ್ದೀನಿ, ಬಂದಿದೆ ಮಾವಿನಕಾಯಿ ಬಾರ್ಡ್ರು. ಡಿಸೈನ್ಸ್ಗಳನ್ನ ನೋಡಿ, ನಾವು ಭಾಳ ಕಸ್ಟಮರು ಈ ಥರ ನಮಗೆ ಡಿಸೈನ್ ಮಾಡಿಕೊಡಿ ಅಂತ ಹೇಳಿದಾಗ ಇಲ್ಲ ಆಗಲ್ಲ ಅಂತ ಹೇಳೋಕ್ಕಿಂತ ಮಾಡಿಕೊಡ್ತೀನಿ ಅನ್ನೋದು ಮಾಡ್ಬೋದು, ಒಂದು ಪ್ರಯತ್ನ ಮಾಡ್ಬೋದು ನಾವು. ಇವಾಗ ಇದು ನಾವು ಮಾಮೂಲಿ ಡಿಸೈನ್ಸ್ಗಳೇ ಹಾಕ್ತಾಯಿದ್ರೆ ಕಸ್ಟಮರು ಕೇಳಲ್ಲ. ಕಸ್ಟಮರ್ಗೆ ಯಾವ ಥರ ಡಿಸೈನ್ಸ್ ಬೇಕು ಅಂತ ಅವರೇ ಹೇಳ್ತಾರೆ. ಅಂದರೆ ಇವಾಗ ಸ್ಯಾರಿಯಲ್ಲಿ ಏನಾದರೂ ಡಿಸೈನ್ ಬಂದರೆ ಅದನ್ನೇ ಮ್ಯಾಚ್ ಮಾಡಿ ಮಾಡಿಕೊಡಿ ಅಂತ ಹೇಳ್ತಾರೆ. ಸರಿ, ನಾನು ಮಾಡ್ಕೊಳ್ತೀನಿ ಅಂತ ಈಸ್ಕೊಂಡಿದ್ದೀನಿ ಇದಕ್ಕೆ. ಆಲ್ಮೋಸ್ಟ್ ಈಗ ಬರ್ತಾರವೆಲ್ಲ ಸ್ವಲ್ಪ ಸ್ಯಾರಿಗೆ ಮ್ಯಾಚ್ ಮಾಡೋ ಥರನೇ ಮಾಡಿಕೊಡಿ ಅಂದರೆ, ಇವಾಗ ಸ್ಯಾರಿಯಲ್ಲಿ ಮಾವಿನಕಾಯಿ ಬಾರ್ಡ್ರ್ ಬಂದಿರುತ್ತೆ, ಅದನ್ನು ಅದೇ ಥರನೇ ಈ ಥರ ಡಿಸೈನ್ ಮಾಡಿಕೊಡಿ ಅಂತಾರೆ. ಫ್ಲವರ್ ಬಂದಿರುತ್ತೆ ಮತ್ತು ಬಳ್ಳಿ ಟೈಪ್ ಬಂದಿರುತ್ತೆ, ಅದನ್ನೇ ಸರ ಮ್ಯಾಚ್ ಮಾಡಿ ಮಾಡಿಕೊಡಿ ಅಂತ ಹೇಳ್ತಾರೆ. ಇವಾಗ ನಾವು ಸರಿ ಅದನ್ನೇ ಮಾಡಿಕೊಂಡು ಮಾಡ್ತಾಯಿದ್ದೀರಿ. ಇಲ್ಲ ನಮಗೆ ಅದು ಗೊತ್ತಾಗ್ತಾ ಇಲ್ಲ ಅಂದರೆ ಈ ಒಂದು ವೈಟ್ ಶೀಟ್ ಬರುತ್ತೆ, ವರ್ಕು ಬರ್ಕೊಳ್ಳೋಕ್ಕೇನೆ ವೈಟ್ ಶೀಟ್ ಬರುತ್ತೆ, ಅದನ್ನು ತಗೊಂಡು ಅದ್ರ ಮೇಲೆ ಬೇಕಾದ್ರೆ ಟ್ರೇಸ್ ಮಾಡಿಕೊಂಡು ಸಹ ಮಾಡ್ಕೊಳ್ಬೋದು. ಇಲ್ಲ ನಮಗೆ ಬರ್ಕೊಳ್ಳೋಕ್ಕೆ ಬರುತ್ತೆ ಅಂದರೆ ಆರಾಮಾಗಿ ಮಾಡ್ಕೊಳ್ಬೋದು. ನೋಡಿ, ಇವಾಗ ಇದಕ್ಕೆ ನಾನು ಅದು ಪ್ಲೈನ್ ಕಾಣಿಸ್ತಾ ಇತ್ತು ಅಂದ್ಬಿಟ್ಟು ಡಾಟ್ ಇಡ್ತಾಯಿದ್ದೀನಿ. ನೋಡಿ, ಇವಾಗ ಡಾಟ್ ಇಟ್ಟು ಗೋಲ್ಡನ್ ಕಲರಲ್ಲೆಲ್ಲನೂ 3 ಲೀಫು ಸೆಂಟ್ರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಬಾಲ್ ಚೈನ್ ಹಾಕ್ಕೊಳ್ತಾ ಇದ್ದೀನಿ. ಇದು ಬಾಲ್ ಚೈನ್ ಬಂದು ಕಾಪರ್ ಕಲರ್ ಆಗಿರುತ್ತೆ. ಗೋಲ್ಡ್ ಸ್ವಲ್ಪ ಹೈಲೈಟ್ ಆಗಿರೋದ್ರಿಂದ ಸ್ವಲ್ಪ ಕಾಪರು ಹೈಲೈಟ್ ಆಗಲಿ ಅಂದ್ಬಿಟ್ಟು ನಾನು 1 ನಂಬರ್ ಇಟ್ಕೊಂಡು ಸಿಂಗಲ್ ಲೈನ್ ಅಲ್ವಾ ಬಾಲ್ ಚೈನು, ಅದನ್ನು ಫಿಲಪ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇವಾಗ ಇದನ್ನು 2 ಲೈನ್ಸ್ ಬರುತ್ತೆ, ಈ ಕಡೆ ಒಂದು ಲೈನ್ ಬರುತ್ತೆ, ಆ ಕಡೆ ಒಂದು ಲೈನ್ ಬರುತ್ತೆ. ನಾನು ಆವಾಗಲೇ ಗೋಲ್ಡನ್ ಕಲರು ಮತ್ತು ಜರಿ ಥ್ರೆಡ್ಡು ಕಾಪರ್ ಕಲರು ಎರಡೂ ಹಾಕ್ಕೊಂಡು ಅದು ಪೈಪಿಂಗ್ ಥ್ರೆಡ್ನ ಫಿಲಪ್ ಮಾಡಿದ್ನಲ್ವ, ಅದ್ರ ಅದು ಆ ಕಡೆ ಇದು ಈ ಕಡೆ ಬರುತ್ತೆ. ಇದು ನೋಡಿ, ಫುಲ್ಲು ರೆಡಿ ಆದಮೇಲೆ ಯಾವ ಥರ ಬಂದಿದೆ ಡಿಸೈನ್ಸು ಅಂದರೆ, ಇದು ಫುಲ್ಲು ಬ್ಲೌಸ್ ಸ್ಟಿಚ್ ಆದಮೇಲೆ ರೆಡಿ ಆದಮೇಲೆ ತೋರಿಸ್ತೀನಿ ಯಾವ ಥರ ಬಂದಿದ್ದೆ. ಈ ಬ್ಲೌಸು ಅಮೆರಿಕಾಗೆ ತೊಗೊಂಡು ಹೋಗ್ತಾ ಇದ್ದಾರೆ ಇದನ್ನು. ನೋಡಿ, ಫ್ರಂಟು ಬ್ಯಾಕ್ ಈ ಥರ ಬರುತ್ತೆ. ಸ್ಲೀವ್ಗೆ ಕೆಳಗಡೆ ಲೈನ್ ಕೊಟ್ಟು ಒಂದು ಫ್ಲವರ್ ಕೊಟ್ಟಿದ್ದೀನಿ, ಮಾವಿನಕಾಯಿ ಬಾರ್ಡರ್ ಕೊಟ್ಟಿದ್ದೀನಿ.